ಇನ್ನು ಎಷ್ಟೊತ್ತು? ಟೈಮ್ ಆಯ್ತು. ಲಾಸ್ಟ್ 2 ಮಿನಿಟ್ಸ್ ಕಣೆ, ಆಗೋಯ್ತು. ವಾವ್, ಭವಾನಿ ಮೇಡಮ್ ಸ್ಟನ್ನಿಂಗ್ ಆಗಿ ಕಾಣ್ತಾ ಇದ್ದೀರಾ. ನೀವ್ ನಿಜವಾಗ್ಲೂ ವಸುಂಧರಾ ಮೇಡಮ್ಗೆ ಲಕ್ಕಿ ಹ್ಯಾಂಡ್. ಇಲ್ಲ ನಿಶಾ, ಆಕ್ಚುಲಿ ನನಗೆ ಅದೃಷ್ಟ ಬಂದಿದ್ದು ಅತ್ತೆಯಿಂದ. ಅದು ನಿಜಾನೇ. ಆದ್ರೂ ವಸುಂಧರಾ ಮೇಡಮ್ ಅಥರ್ವ ಸರ್ಗೆ ಪೋಸ್ಟ್ ಕೊಡ್ಬೋದಿತ್ತು. ಅದನ್ನಿವತ್ತು ನಿಮಗ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ ಎಷ್ಟು ನಂಬಿದ್ದಾರೆ ಅಲ್ವಾ? ನೀನ್ ಹೇಳ್ತಿರೋದು ನಿಜ ನಿಶಾ. ಅತ್ತೆ ಇಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ಸಿಂಧು ಮಾತು ಕೇಳಿ ಅವ್ರ ಬಗ್ಗೆ ಇನಿಷಿಯಲ್ ಡೇಸಲ್ಲಿ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನಿಮ್ ತಂಗಿಗೆ ನೀವು ಮುಂದೆ ಬರೋದು ಇಷ್ಟ ಇಲ್ಲ. ಅದಕ್ಕೆ ಏನೇನೋ ಹೇಳಿ ನಿಮ್ಮನ್ ಕಂಟ್ರೋಲಿಗೆ ತಗೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಹೌದು, ಅವಳ ಕೆಟ್ಟ ಬುದ್ಧಿಗೆ ಅವಳು ಜೈಲಿಗೆ ಹೋಗೋ ಹಾಗಾಗಿದ್ದು. ಇಶಾನಿ ಪಾಪ ಇವಳಿಂದ ಎಷ್ಟು ಸಫರ್ ಆಗ್ಬಿಟ್ಲು ಅಂದ್ರೆ ಛೇ, ಅವಳನ್ನ ಮನೆ ಬಿಟ್ಟೆ ಓಡಿಸ್ಬಿಟ್ಲು. ಕಂಪನಿಗೆ ನೀವ್ MD ಆದ್ಮೇಲೆ ರಿವೆಂಜ್ ತೀರಿಸ್ಕೊಳ್ಳಿ, ಬಿಡಬೇಡಿ. ಆ ಥರ ಸಣ್ಣ ಅವಕಾಶ ಸಿಕ್ಕಿದ್ರು ಆ ಸಿಂಧು ನಾನು ಸುಮ್ಮನೆ ಬಿಡಲ್ಲ. ಈ ಗೆಟಪ್ ಅಲ್ಲಿ ನೀವು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಸ್ವಲ್ಪ ಸ್ಮೈಲ್ ಮಾಡಿ. ಅದು ನಿಜಾನೇ. ನನ್ನ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋಬೇಕಾಗಿದ್ದ ದಿನಾನ ನಾನು ಯಾಕೆ ಅವಳು ನೆನಪಲ್ಲಿ ಹಾಳು ಮಾಡ್ಕೊಳ್ಳಿ? ಮೇಡಮ್, ನೀವ್ ಸಖತ್ತಾಗಿ ಕಾಣಿಸ್ತಿದ್ದೀರಾ. 1-2 ಫೋಟೋ ತಗೊಳ್ಳೋಣವಾ? ಮೇಡಮ್, ಜ್ಯೂಸ್. ಅಯ್ಯೋ, ಜ್ಯೂಸ್ ಎಲ್ಲ ಬೇಡಪ್ಪ. ನಿಮ್ಮಂಥವ್ರು ನಮ್ಮ ಪಾರ್ಲರಿಗೆ ಬರೋದೇ ಅದೃಷ್ಟ. ತಗೊಳ್ಳಿ, ನಿಮಗೆ ನಾನು ಕೈಲಾದಷ್ಟು ಮೇಕಪ್ ಮಾಡ್ತೀನಿ. ತಗೊಳ್ಳಿ. ಇಲ್ಲ, ಆ್ಯಕ್ಚುಲಿ ನಾನು ಶುಗರ್ ಸ್ವಲ್ಪ ಕಟ್ ಡೌನ್ ಮಾಡಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡಿ, ತಗೊಳ್ಳಿ ಮೇಡಮ್. ಮೇಡಮ್, ಪ್ರೀತಿಯಿಂದ ಕೊಡ್ತಿದ್ದಾಳೆ. ಪ್ಲೀಸ್ ಖುಷಿಯಿಂದ ಕುಡೀರಿ ಮೇಡಮ್. ಪ್ಲೀಸ್ ತಗೊಳ್ಳಿ ಮೇಡಮ್. ನೀವಿಷ್ಟು ಚೆನ್ನಾಗಿ ನನ್ನ ರೆಡಿ ಮಾಡಿರೋದಕ್ಕೆ ಕುಡಿತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ನಿಶಾ, ನಾ ಹೇಳಿದ ಪ್ಲಾನ್ ಏನಾಯ್ತು? ನೀವ್ ಹೇಳ್ದ ಹಾಗೆ ಪ್ಲಾನ್ ಮಾಡಿದೀನಿ ಮೇಡಮ್. ಈ ಸಾರಿ ಪ್ಲಾನ್ ತಪ್ಪೋದ್ರೆ ಎಲ್ಲ ಹಾಳಾಗತ್ತೆ. ಆಮೇಲೆ ಭವಾನಿನ ಕಂಟ್ರೋಲಿಗೆ ತರೋದು ತುಂಬಾ ಕಷ್ಟ ಆಗತ್ತೆ. ಮೇಡಮ್, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ನಾನ್ ಪಕ್ಕಾ ಪ್ಲಾನ್ ಮಾಡಿ ಎಲ್ಲ ಅರೇಂಜ್ ಮಾಡಿದೀನಿ. ನೀವ್ ಅನ್ಕೊಂಡಿದ್ದು ಗ್ಯಾರಂಟಿ ಆಗೇ ಆಗತ್ತೆ. ಯಾರಿಗೂ ಯಾವುದೇ ರೀತಿ ಅನುಮಾನನೂ ಬರಬಾರ್ದು. ಬರಲ್ಲ ಮೇಡಮ್. ಪಾರ್ಲರ್ ಅಲ್ಲಿ ಅರೇಂಜ್ ಮಾಡಿದೀನಿ. ಬ್ಯೂಟಿಷಿಯನ್ಗೆ ಟ್ರೈನ್ ಕೂಡ ಮಾಡಿ ಬಂದಿದ್ದೀನಿ. ಬ್ಯೂಟಿಷಿಯನ್ ಕೊಡೋ ಜ್ಯೂಸು ಭವಾನಿ ಕುಡಿದ್ರೆ ಆಟೋಮೆಟಿಕ್ ಆಗಿ ತಲೆ ತಿರುಗೋದಕ್ಕೆ, ತೂರಾಡೋದಕ್ಕೆ ಶುರು ಮಾಡ್ತಾಳೆ. ಅದನ್ನೆಲ್ಲ ಬಂದೋರ್ ನೋಡ್ಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ಸ್, ಪ್ರೆಸ್, ಮೀಡಿಯಾ ಮುಂದೆ ಭವಾನಿ ನಶೆನಲ್ಲಿ ತೇಲ್ತಾ ರಂಪಟ ಮಾಡಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ. ಸರಿ ಮೇಡಮ್. ಅಥರ್ವ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬಂದಾಯ್ತು. ಇನ್ನೂ ಭವಾನಿ ಬಂದಿಲ್ವಲ್ಲೋ? ವೇರ್ ಇಸ್ ಶಿ? ಅಮ್ಮ, ಇತ್ತೀಚೆಗೆ ನನ್ನ ಪರ್ಮಿಷನ್ ತಗೋತಾಳ ಅವಳು. ಅಥರ್ವ, ನಿನ್ ಹೆಂಡತಿ MD ಆಗ್ತಿದ್ದಾಳೆ ಅಂತ ಖುಷಿ ಪಡೋದ್ ಬಿಟ್ಟು